ಗಿಡಗಳನ್ನು ರೆಡಿ ಮಾಡಿದೆ. ಈ ಮಣ್ಣು ಕಂಪೋಸ್ಟ್ ಥರ ಇದೆ. ಈ ಟ್ರೈಕೋಡರ್ಮನೊಮ್ಮೆ ಬಳಸಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಹೇಗಿದೆ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಈಗ ತುಂಬ ಮಳೆ ಪ್ರಾರಂಭವಾಗಿದೆ. ಒಳ್ಳೊಳ್ಳೆ ಚಂದ ಚಂದದ ಹೂಗಳು ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಇವತ್ತು ಈ ಟ್ರೈಕೋಡರ್ಮದ ವಿಷಯದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಇದನ್ನು ಯಾವ ರೀತಿ ಕೃಷಿಗೆ ಬಳಸುವುದಂತೇಳಿ. ಈ ಜೈವಿಕ ಗೊಬ್ಬರವನ್ನು ತರಕಾರಿ, ಹೂವಿನ ಗಿಡಗಳಿಗೂ ಇದನ್ನು ಉಪಯೋಗಿಸಬಹುದು. ನಮ್ಮ ಕೃಷಿ ಭವನದಲ್ಲಿ ಜೇನು ಸಾಕಣೆ ಹಾಗೂ ಟ್ರೈಕೋಡರ್ಮದ ವಿಷಯದಲ್ಲಿ ತರಬೇತಿ ಇತ್ತು. ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ದಿವಸ. ಹಾಗೂ ಸ್ವಲ್ಪ ತರಕಾರಿ ಬೀಜ ಹಾಗೂ ಕೆಲವು ಸಸಿಗಳನ್ನು ಪ್ರತಿ ವರ್ಷ ಕೊಡ್ತಾರೆ. ಅದನ್ನು ನಾವು ತಗೊಂಡು ಬಂದಿದ್ದೇವೆ. ಅದನ್ನೀಗ ನಾನು ಗ್ರೋ ಬ್ಯಾಗಲ್ಲಿ ನೆಡ್ತಾ ಇದ್ದೇನೆ. ಟ್ರೈಕೋಡರ್ಮವನ್ನು ಬಳಸಿ ಯಾವ ರೀತಿ ಇದನ್ನು ನೆಡುವುದು ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಇದು ನನ್ನ ಅರಶಿನ ಎಲೆ ಮನೆಯಲ್ಲೇ ಗ್ರೋ ಬ್ಯಾಗಲ್ಲಿ ನೆಟ್ಟಂತಹ ಎಲೆಯಲ್ಲಿ ನಾನು ತಿಂಡಿಯನ್ನು ಮಾಡ್ತಾ ಇದ್ದೇನೆ. ಅರಶಿನ ಎಲೆ ಕಡುಬು ಅಂದರೆ ಇಷ್ಟ ಇಲ್ಲದವರು ಯಾರು ಇರುವುದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಇದು ತುಂಬ ಇಷ್ಟ. ಈ ಟೈಮಲ್ಲಿ, ಮಳೆಗಾಲದಲ್ಲಿ ಪ್ರತಿಯೊಬ್ಬರು ಹೆಚ್ಚಾಗಿ ಮಾಡೇ ಮಾಡ್ತಾರೆ. ಇದು ನೋಡಿ ನಮ್ಮ ಅರಶಿನ ಎಲೆ. ನಾವು ಗ್ರೋ ಬ್ಯಾಗಲ್ಲಿ ಹಾಗೂ ಗೋಣಿ ಚೀಲದಲ್ಲಿ ನೆಟ್ಟಿದ್ದು. ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದೆವು. ಮೊದಲಿಗೆ ಇದಕ್ಕೆಲ್ಲ ಹುಳ ಬಂದಿತ್ತು ಎಲೆಗಳಿಗೆ. ಇವಾಗ ಅದಕ್ಕೆ ಸ್ವಲ್ಪ ಟ್ರೈಕೋಡರ್ಮ ಹಾಕಿದ್ದೇವೆ. ಈಗ ಸೊಂಪಾಗಿ ಬೆಳೀತಾ ಇದೆ ಎಲೆಗಳು. ಕಳೆದ ವರ್ಷ ನಾವು ಸ್ವಲ್ಪ ನೆಟ್ಟಿದ್ದೆವು, ಅಷ್ಟೊಂದು ಫಲ ಸಿಗಲಿಲ್ಲ. ಈ ಸಲ ನೋಡಬೇಕು. ಈ ಸಲ ಚೆನ್ನಾಗಿ ನೋಡ್ತಾ ಇದ್ದೇವೆ. ಇನ್ನು ಮಳೆ ಬಿಟ್ಟ ನಂತರ ಸ್ವಲ್ಪ ಸಗಣಿ ಗೊಬ್ಬರವನ್ನು ಕೂಡ ಹಾಕಬೇಕು ಇದಕ್ಕೆ. ನಾವು ಗ್ರೋ ಬ್ಯಾಗಲ್ಲಿ ಮೆಣಸಿನ ಗಿಡಗಳನ್ನು ನೆಟ್ಟಿದ್ದೆವು. ಮೆಣಸಿನ ಕೃಷಿಯನ್ನು ಮಾಡಿದ್ದೇವೆ. ಅಲ್ಲಿಂದ ಕೆಲವು ಗಿಡಗಳನ್ನು ತಂದು ಇಲ್ಲಿ ಇಡ್ತಾ ಇದ್ದೇವೆ. ಅಲ್ಲಿ ಕಲ್ಲಿನ ಮೇಲೆ ಇಟ್ಟ ಕಾರಣ ಗಾಳಿಗೆಲ್ಲ ಕೆಳಗೆ ಬೀಳ್ತಾ ಇದೆ. ಆದ ಕಾರಣ ಕೆಲವನ್ನು ತಂದು ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೇವೆ. ಎಲ್ಲ ಕಡೆಯೂ ಹುಲ್ಲು ತುಂಬ ಬೆಳೀತಾ ಇದೆ. ಆದ ಕಾರಣ ಸ್ವಲ್ಪ ಕೃಷಿಗೆ ಕಷ್ಟ ಆಗ್ತಾ ಇದೆ. ಒಳ್ಳೆ ಫಲವತ್ತಾದ ಮಣ್ಣು. ನಮಗೆ ಕೃಷಿ ಭವನದಲ್ಲಿ ಜೇನುನೊಣ ಸಾಕಣೆ ಹಾಗೂ ಟ್ರೈಕೋಡರ್ಮದ ವಿಷಯದಲ್ಲಿ ತರಬೇತಿ ಇತ್ತು. ನಾನು ಕೂಡ ಅದಕ್ಕೆ ಹೋಗಿದ್ದೆ. ತುಂಬ ಮಾಹಿತಿ ಸಿಕ್ಕಿದ್ದಲ್ಲಿಗೆ ಹೋದ കാരണ. പിന്നെ റാണി മുട്ടയിട്ട് വിരിഞ്ഞിരുന്ന അപ്പോഴത്തേക്ക് ഇത് വിരിഞ്ഞിറങ്ങി കഴിയുമ്പോഴത്തേക്ക് ഇത് ക്ലീന് ശ്രീകൃഷ്ണ അറിയപ്പെട്ടതാണ്. ആദ്യമായി അടക്കയൊക്കെ പൊഴിഞ്ഞു പോകുന്ന അസുഖങ്ങൾ ലാർവകൾ വിരിയുന്നത് നശിപ്പിക്കും. തെങ്ങിന്റെ കൂമ്പ് ചീഞ്ഞു പോകുന്നത്, നീരൊലിപ്പ് വരുന്നത്. ನಮಗೆ ಮಲಯಾಳದಲ್ಲೇ ಕ್ಲಾಸ್ ಇತ್ತು. ಈ ಟ್ರೈಕೋಡರ್ಮ ಒಂದು ಜೈವಿಕ ಗೊಬ್ಬರವಾಗಿದೆ. ಈ ಟೈಮಲ್ಲಿ ಒಳ್ಳೆಯದಾಗಲಿಕ್ಕೆ. ಅದಕ್ಕೆ ನಾನು ಈ ಟೈಮಲ್ಲೇ ವಿಡಿಯೋ ಮಾಡ್ತಾ ಇದ್ದೇನೆ. ಇದನ್ನು ಬಳಸಿ ಯಾವ ರೀತಿ ತರಕಾರಿ ಗಿಡಗಳನ್ನು ನೆಡ್ಬೋದು ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷ ನಮಗೆ ಕೃಷಿ ಭವನದಿಂದ ತರಕಾರಿ ಬೀಜ ಹಾಗೂ ತರಕಾರಿ ಗಿಡಗಳು ಸಿಗ್ತವೆ. ಬೀಜ ಕೂಡ ಒಳ್ಳೆಯದಿರ್ತದೆ. ಇವತ್ತು ಹಾಕಿದರೆ ನಾಳೆ ಬಿಟ್ಟು ಮೂರನೇ ದಿನ ಎಲ್ಲ ಮೊಳಕೆ ಹೊಡೆಯುತ್ತದೆ. ಅಷ್ಟೊಂದು ಒಳ್ಳೆಯ ಗಿಡ ಇದು ಬೀಜ ಸಿಗ್ತದೆ. ಇದು ಟೊಮೆಟೊ ಗಿಡ, ಬೆಂಡೆಕಾಯಿ ಗಿಡ ಹಾಗೂ ಬೇರೆ ಬೇರೆ ತರಕಾರಿ ಗಿಡಗಳು ಸಿಕ್ಕಿವೆ. ಇದನ್ನು ನೆಡಲಿಕ್ಕಿದೆ. ಟ್ರೈಕೋಡರ್ಮವನ್ನು ಬಳಸಿ ನಾನು ಇವಾಗ ಇದನ್ನು ನೆಡ್ತಾ ಇದ್ದೇನೆ. ಹರಿದ ಆರ್ಗಾನಿಕ್ ಎನ್ರಿಚ್ಡ್ ವಿತ್ ಟ್ರೈಕೋಡರ್ಮ. ಇದು 100% ಆರ್ಗ್ಯಾನಿಕ್ ಮಣ್ಣಿನ ಗೊಬ್ಬರವಾಗಿದೆ. ಫಂಗಸ್ ಬಯೋ ಕಂಟ್ರೋಲ್. ಸಸ್ಯಗಳ ಬೇರಿಗೆ ಒಳ್ಳೆಯದಾದ ಟ್ರೈಕೋ ಹೆರ್ಸಿಯಾನಮ್ ಅನ್ನೋ ಒಳ್ಳೆ ಫಂಗಸ್ ಇದರಲ್ಲಿ ಸೇರಿಸಿದ್ದಾರೆ. ಅದಕ್ಕೆ ಬೇರು ಕೊಳೆಯುವುದನ್ನು ತಡೆಯುತ್ತದೆ. ಗಿಡಗಳು ಸಾಯೋದಿಲ್ಲ, ಮಣ್ಣನ್ನು ಫಲವತ್ತಾಗಿ ಮಾಡುತ್ತೆ, ಇಳುವರಿ ಜಾಸ್ತಿ ಕೊಡುವುದು. ಎಲ್ಲ ಬೆಳೆಗೂ ಸರಿ. ಸೂಟೇಬಲ್ ಫಾರ್ ಆಲ್ ಕ್ರಾಪ್ಸ್ ಅಂತೇಳಿ ಬರೆದಿದ್ದಾರೆ ಅದರಲ್ಲಿ. ತರಕಾರಿ, ಹೂ, ಹಣ್ಣು, ಮನೆ ಗಿಡಗಳಿಗೂ ಹಾಕಬಹುದು. ಇದನ್ನು ಎರಡು ರೀತಿಯಲ್ಲೇ ನೆಡಬಹುದು. ಟ್ರೈಕೋಡರ್ಮವನ್ನು ಸ್ವಲ್ಪ ದೊಡ್ಡದಾದ ಗಿಡಗಳಿಗೆ ಆದರೆ ಅದರ ಬುಡದಲ್ಲೆಲ್ಲ, ಬುಡದಿಂದ ಸ್ವಲ್ಪ ದೂರಕ್ಕೆ ಒಂದು ಮುಷ್ಟಿಯಷ್ಟು ಹಾಕಿ ಚೆನ್ನಾಗಿ ಮಣ್ಣನ್ನು ಮಿಕ್ಸ್ ಮಾಡುವುದು. ಅಥವಾ ಸ್ವಲ್ಪ ನೀರಿನಲ್ಲಿ ಕದಡಿ ಕೂಡ ಅದನ್ನು ಬುಡಕ್ಕೆ ಹಾಕಬಹುದು. ಟೊಮೆಟೊ, ಮೆಣಸು, ಕರಿಮೆಣಸು ಎಲ್ಲ ಗಿಡಗಳಿಗೆ ಕೂಡ ಹಾಕಬಹುದು. ಹೊಸ ಗಿಡ ನೆಡುವ ಗುಂಡಿಗೆ ಒಂದು ಕೈ ತುಂಬ ಮುಷ್ಟಿಯಷ್ಟು ಗೊಬ್ಬರ ಹಾಕಿ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಆಮೇಲೆ ಸಸಿ ನೆಡುವುದು. ನಾನೀಗ ಅದೇ ರೀತಿ ನೆಡ್ತಾ ಇದ್ದೇನೆ. ಇದು ಒಳ್ಳೆ ಮಣ್ಣು, ಕಂಪೋಸ್ಟ್ ಥರವಿದೆ. ಯಾಕೆಂದರೆ ಇದರಲ್ಲಿ ನಾವು ಚಹಾದ ಹುಡಿ ಹಾಗೂ ಈರುಳ್ಳಿಯ ಸಿಪ್ಪೆ ಅಂಥದ್ದೆಲ್ಲ ಇದರಲ್ಲಿ ಹಾಕ್ತೇವೆ. ಆದ ಕಾರಣ ಒಳ್ಳೆ ಗೊಬ್ಬರವಾಗಿದೆ. ಇಲ್ಲಿ ಮಳೆ ಕೂಡ ಬೀಳುವುದಿಲ್ಲ. ಆದ ಕಾರಣ ಒಳ್ಳೆ ಹುಡಿಯಾಗಿದೆ. ಮಣ್ಣನ್ನು ಹಾಕಿ ನಾನು ಗಿಡ ನೆಡ್ತಾ ಇದ್ದೇನೆ. ಮೊದಲಿಗೆ 1, 2, 3 ಹಾರೆಯಷ್ಟು ಮಣ್ಣು, ನಂತರ ಅದಕ್ಕೆ ಕಂಪೋಸ್ಟ್ನ ಗೊಬ್ಬರ ಇದೆ ಬೇರೆ ತೆಗೆದಿಟ್ಟದ್ದು. ನೆಡಲಿಕ್ಕೆ ಗ್ರೋ ಬ್ಯಾಗ್ ಕೂಡ ರೆಡಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಸಿಮೆಂಟ್ ಗೋಣಿ ಹಾಗೂ ಸ್ವಲ್ಪ ಗ್ರೋ ಬ್ಯಾಗಲ್ಲಿ ನೆಡ್ತಾ ಇದ್ದೇನೆ ನಾನು.
ಇದರಲ್ಲಿ ನೆಟ್ಟ ಕಾರಣ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ನೋಡಿ 2 ಪ್ಲೇಟ್ನಷ್ಟು ನಾನು ಇದರಲ್ಲಿ ಕಂಪೋಸ್ಟ್ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಒಣಗಿದೆ, ಇದು ಪುಡಿ ಪುಡಿಯಾದ ಕಂಪೋಸ್ಟ್. ಆಗುದು ಬೂದಿ, ಒಲೆಯಿಂದ ತೆಗೆದ ಬೂದಿ, ಅದನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ. ಸೆಗಣಿದೆ ಆದರೆ ಅದು ಹಸಿಯಾಗಿದೆ, ಆದ ಕಾರಣ ಅದನ್ನು ನಾನು ಈಗ ಹಾಕುವುದಿಲ್ಲ. ಅದನ್ನು ನೀರು ಮಾಡಿ ಮಳೆ ಕಡಿಮೆ ಆಗುವ ಹಾಕಬೇಕು ಅಂತೇಳಿ ಇಟ್ಟಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ನಂತರ ಈ ಗೋಣಿಗೆ ನಾನು ತೂತು ತೆಗೆಯಲಿದ್ರೆ ಒಳಗೆ ಬೇರೊಂದು ಒಳ್ಳೆಯ ಪ್ಲಾಸ್ಟಿಕ್ ಕವರ್ ಇದೆ, ಅದಕ್ಕೆ ಕೂಡ ತೂತು ತೆಗೆದಿದ್ರೆ ಅಲ್ಲೇ ಮಣ್ಣೆಲ್ಲ ಕೊಳೆತು ಹಾಳಾಗ್ತದೆ, ಗಿಡಗಳು ಹಾಳಾಗ್ಬೋದು. ಆದ ಕಾರಣ ಒಳಗೆ 2-3 ತೂತು ತೆಗೆದು ಹೋಲ್ಸನ್ನು ಮಾಡಿ ನಂತರ ನಾನು ಅದಕ್ಕೆ ಇದನ್ನೆಲ್ಲ ತುಂಬಿಸ್ತಾ ಇದ್ದೇನೆ. ನೆಕ್ಸ್ಟ್ ಈ ಮಣ್ಣಿಗೆ ಟ್ರೈಕೋಡರ್ಮಾ ಪ್ಯಾಕೆಟನ್ನು ಓಪನ್ ಮಾಡಿ ನೋಡಿ ಈ ರೀತಿ ಹಾಕ್ತಾ ಇದ್ದೇನೆ. 2 ಮುಷ್ಟಿಯಷ್ಟು, ಒಂದು ಬುಟ್ಟಿ ಮಣ್ಣಿಗೆ 2 ಮುಷ್ಟಿಯಷ್ಟು ನಾನು ಟ್ರೈಕೋಡರ್ಮಾವನ್ನು ಸೇರಿಸ್ತಾ ಇದ್ದೇನೆ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುವುದು. ಈ ಗಿಡಗಳನ್ನು ನೆಡುವಾಗಲೇ ಇದನ್ನು ಹಾಕಿದ ಕಾರಣ ಗಿಡಗಳು ಸೊಂಪಾಗಿ ಬೆಳೆಯುವುದು ಹಾಗೂ ಅದರ ಬೇರುಗಳೆಲ್ಲ ಕೊಳೆಯುವುದನ್ನು ತಡೆಗಟ್ಟುವುದು. ನಾವೊಂದು ಚೂರು ರಾಸಾಯನಿಕ ಗೊಬ್ಬರವನ್ನು ಇದಕ್ಕೆ ಸೇರಿಸುವುದಿಲ್ಲ. ಕಳೆದ ಸಲ ಕೂಡ ಇದೇ ರೀತಿ ನಾವು ನೆಟ್ಟಿದ್ದೆವು. ಹಾಗೂ ಸುಡು ಮಣ್ಣು ಕೂಡ ಇದೆ, ರೆಡಿಯಾದ ಮಣ್ಣು ಇದೆ. ಆದರೆ ಇವತ್ತು ನಾನು ಇದಕ್ಕೆ ಹಾಕುವುದಿಲ್ಲ. ಸ್ವಲ್ಪ ದಿನ ಕಳೆದ ಮೇಲೆ ಅದಕ್ಕೆ ಸುಡು ಮಣ್ಣನ್ನು ಹಾಕ್ತಾ ಇದ್ದೇನೆ. ಸಣ್ಣ ಗಿಡಗಳಿಗೆ ಸುಡು ಮಣ್ಣು ಹಾಕಿದರೆ ಅದು ಬೇಗನೆ ಅಲ್ಲಿ ಹಾಳಾಗುವುದು. ಗ್ರೋ ಬ್ಯಾಗಲ್ಲಿ ಕೂಡ ಹಾಗೆ ಈ ತೆಂಗಿನ ನಾರಿದೆಲ್ಲ ಅದನ್ನು ಮೊದಲಿಗೆ ನನ್ನ ಅಡಿಭಾಗದಲ್ಲಿ ಇದಕ್ಕೆ ಇಟ್ಟು ನಂತರ ಅದಕ್ಕೆ ಮಣ್ಣನ್ನು ಸೇರಿಸ್ತಾ ಇದ್ದೇನೆ. ಅರ್ಧ ಕೆಲಸ ಆಗುವಾಗಲೇ ಒಳ್ಳೆ ಮಳೆ ಹಿಡಿದಿದೆ, ಮಳೆ ಕೂಡ ಪ್ರಾರಂಭ ಆಯಿತು ಈಗ ನೋಡಿ. ಇದು ಕೃಷಿ ಭವನದಿಂದ ತಂದ ಗಿಡಗಳು. ವಾಪಸ್ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು. ಮೊದಲಿಗೆ ತೆಂಗಿನ ನಾರು ಅದನ್ನು ಹಾಕಿದ ನಂತರ ನಾನು ಸ್ವಲ್ಪ ಮಣ್ಣು ಹಾಕಿದೆ. ಅದರ ಮೇಲೆ ಸ್ವಲ್ಪ ತರಗೆಲೆ ಹಾಕಿದೆ. ತರಗೆಲೆ ಆಗ್ತದೆ, ಸೊಪ್ಪು ಕೂಡ ಆಗ್ತದೆ. ಕೆಲವು ಗೋಣಿಗಳಿಗೆ ನಾನು ಸೊಪ್ಪನ್ನು ಹಾಕಿದ್ದೇನೆ. ಒಳಗೆ ಒಳ್ಳೆ ನುಸುಳಾಗಿರಬೇಕಾದ ಕಾರಣ ಇದನ್ನೆಲ್ಲ ಹಾಕ್ತಾ ಇದ್ದೇನೆ. ಈ ರೀತಿ ಹಾಕುವುದರಿಂದ ಗಿಡಗಳು ಸೊಂಪಾಗಿ ಬೆಳೆಯುತ್ತವೆ. ಎಳತಾದ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಲೇಯರ್ ಆಗಿ ಮಣ್ಣನ್ನು ಹಾಕ್ತಾ ಇದ್ದೇನೆ ನಾನು. ಸಾಧಾರಣ ಮಣ್ಣನ್ನು ಕೂಡ ಹಾಕಿದ್ದೇನೆ ಹಾಗೂ ಈ ಕಂಪೋಸ್ಟ್ ಮಣ್ಣನ್ನು ಕೂಡ ಹಾಕಿದ್ದೇನೆ. ಟ್ರೈಕೋಡರ್ಮಾ ಮಿಕ್ಸ್ ಮಾಡಿದ ಮಣ್ಣನ್ನು ಕೂಡ ಇದಕ್ಕೆ ಸೇರಿಸಿ ಹೀಗೆ ಗಿಡಗಳನ್ನು ನೆಡುವುದು. ಬೇಕಾದರೆ ತರಗೆಲೆಯನ್ನು ಕೂಡ ಹಾಕ್ಬೋದು. ಇದಕ್ಕೆ ಹಾಕುವಷ್ಟು ಅವಶ್ಯಕತೆ ಇಲ್ಲ, ಅದು ಕೂಡ ನಾನು ಹಾಕ್ತಾ ಇದ್ದೇನೆ. ಇದರ ಮೇಲೆ ವಾಪಸ್ ಮಣ್ಣು ಹಾಕಿ ಕೊನೆಗೆ ಎರೆಹುಳ ಗೊಬ್ಬರವನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ನಾನು. ಈ ಕೃಷಿಯೊಂದಿಗೆ ಜೇನು ಸಾಕಣೆ ಕೂಡ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇದೆ. ಟ್ರೈ ಮಾಡಬೇಕು. ಮಾಡಿದರೆ ನಮ್ಮ ಕೃಷಿಗೆ ಕೂಡ ತುಂಬ ಆದಾಯ ಇದೆ. ಇದಕ್ಕೆ ಮಣ್ಣು ಕೂಡ ತುಂಬ ಬೇಕಾಗುವುದು. 6-7 ಗೋಣಿಗೆ 2 ಬುಟ್ಟಿ ಮಣ್ಣು ಸಾಕಾಗಲಿಲ್ಲ. ಸಣ್ಣ ಗಿಡಗಳನ್ನು ನೆಡುವ ಕಾರಣ ನಾನು ಸ್ವಲ್ಪ ಮಣ್ಣನ್ನು ಹಾಕಿದ್ದೇನೆ. ದೊಡ್ಡ ಗಿಡಗಳಾದರೆ ಅದರ ಮುಕ್ಕಾಲು ಭಾಗವಷ್ಟಾದರೂ ಅದಕ್ಕೆ ಮಣ್ಣನ್ನು ಎಲ್ಲ ಸೇರಿಸಿ ಅಷ್ಟು ಮಾಡಿ ಅದರಲ್ಲಿ ನೆಡಬೇಕಾಗ್ತದೆ. ಇದು ಸಣ್ಣ ಗಿಡಗಳು. 2ನೇ ಬುಟ್ಟಿಗೆ ಕೂಡ ಅದೇ ರೀತಿ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೇನೆ. ಇದಕ್ಕೆ ಸ್ವಲ್ಪ ಟ್ರೈಕೋಡರ್ಮಾವನ್ನು ಸೇರಿಸ್ತಾ ಇದ್ದೇನೆ. ಕೊನೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಈ ಮಣ್ಣಿನಲ್ಲಿ ಯಾವ ಬೀಜ ಹಾಕಿದರೆ ಬೇಗನೆ ಮೊಳಕೆ ಹೊಡೆಯುವುದು. ನೇರಳೆ ಹಣ್ಣಿನ ಬೀಜ ಹಾಕಿದ್ದೇವೆ, ಈಗ ಗಿಡವಾಗಿದೆ. ಸೊಪ್ಪು ಇಷ್ಟು ಇದೆ. ಈಗ ಎಳತಾದ ಸ್ವಲ್ಪ ಸೊಪ್ಪನ್ನು ತಗೊಂಡು ಬರ್ತಾ ಇದ್ದೇನೆ. ಮಳೆಗಾಲದಲ್ಲಿ ಸ್ನಾನಕ್ಕೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಂತ ಅಕೇಶಿಯ ಮರದ ತರಗೆಲೆ ಇದೆ, ಅದು ಈ ಗಿಡಗಳಿಗೆ ಎಷ್ಟು ಒಳ್ಳೆಯದಲ್ಲ. ಆದ ಕಾರಣ ನಾನು ಹಸಿ ಸೊಪ್ಪನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಒಳ್ಳೆ ಎಳತಾದ ಸ್ವಲ್ಪ ಸೊಪ್ಪನ್ನು ತಗೊಂಡು ಬಂದೆ. ತೆಂಗಿನ ನಾರನ್ನು ಈ ರೀತಿ ಮಾಡಿದರೆ ಕೋಕೋಪೀಟ್ ಥರ ಒಳ್ಳೆ ನುಸುಳಾಗಿರ್ತದೆ. ಆದ ಕಾರಣ ನಾನು ಅದನ್ನು ಪೀಸ್ ಮಾಡಿ ಹಾಕಿ ನಂತರ ಗ್ರೋ ಬ್ಯಾಗಲ್ಲಿ ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಎಳತಾದ ಸೊಪ್ಪು. ಕೆಲಸ ಮಾಡುವಾಗ ಗಳಿಗೆ ಮೋಡ ಆಗ್ತದೆ, ಮಳೆ ಬರ್ತಾ ಇದೆ. ಇನ್ನು ಸ್ವಲ್ಪ ಎರೆಹುಳು ಗೊಬ್ಬರವನ್ನು ತೊಗೊಂಡು ಬರಬೇಕು. ಇಷ್ಟು ಇದೆ, ನಮ್ಮ ಅಂಗಳದಲ್ಲಿ ಕೂಡ ಇದೆ, ಸುತ್ತಲೂ ನಮ್ಮ ಹಿತ್ತಲಲ್ಲಿ ಎರೆಹುಳು ಎಲ್ಲ ಕಡೆ ಇದೆ. ಮಣ್ಣು ಎಲ್ಲ ಅಗಿದು ಹಾಕಿದೆ.
ಅದಕ್ಕೆ ನಂತರ ಮಣ್ಣನ್ನು ಸ್ವಲ್ಪ ತಂದು ಈ ಚಟ್ಟಿಗಳಿಗೆ ಹಾಕಬೇಕು. ಅಡ್ಡ ಬಿದ್ದಿದೆ, ಅಲ್ಲೊಂದು ಬಿದ್ದಿದೆ, ಅಲ್ಲೊಂದು ಬಿದ್ದಿದೆ, ಅಲ್ಲೊಂದು ಬಿದ್ದಿದೆ. ಈ ಗಾಳಿ ಮಳೆಗೆಲ್ಲ ಗಿಡಗಳೆಲ್ಲ ಕೆಳಗೆ ಬೀಳ್ತಾ ಉಂಟು. ಎಲ್ಲಿ ನೋಡಿದರೂ ಎರೆಹುಳುಗಳು ಈ ರೀತಿ ಮಣ್ಣು ಆಗಿದೆ ಹಾಕಿವೆ ನೋಡಿ. ಅಂಗಳದಲ್ಲಿ ತುಂಬ ಇದೆ ಎರೆಹುಳು. ಯಾಕೆಂದರೆ ನಮ್ಮ ಹಿತ್ತಲಲ್ಲಿ ನಾವು ಮರಗಳನ್ನು ಕಡಿಯೋದಿಲ್ಲ, ಆದ ಕಾರಣ ಎಲ್ಲ ಕಡೆ ತಂಪಾಗಿದೆ ಅಲ್ಲ, ಆದ ಕಾರಣ ಎರೆಹುಳು ಎಷ್ಟು ಬೇಕಾದರೂ ಇವೆ. ಒಳ್ಳೆ ಫಲವತ್ತಾದ ಮಣ್ಣು ಇದು. ಇದನ್ನು ಮೊದಲು ಸೇರಿಸಿದ್ರು ಕೂಡ ಆಗ್ತಿತ್ತು, ಅದರಲ್ಲಿ ಸೇರಿಸಲಿಕ್ಕೆ ನೆನಪಾಗಲಿಲ್ಲ. ಆದ ಕಾರಣ ಈಗ ಸ್ವಲ್ಪ ನಾನೀಗ ಹಾಕ್ತಾ ಇದ್ದೇನೆ. ಇದರಲ್ಲಿ ಪ್ರತಿಯೊಂದು ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಎರೆಹುಳನ್ನು ಹಾಕಿದರೆ ಸಾಕು, ಮತ್ತು ಅದರ ಕೆಲಸ ಎಲ್ಲ ಅದು ಪ್ರಾರಂಭ ಮಾಡ್ತದೆ. ನಿಜವಾಗಿಯೂ ಎರೆಹುಳು ಇದ್ದರೆ ಬೇರೆ ಯಾವ ಅದಕ್ಕೆ ಗೊಬ್ಬರವೂ ಬೇಕಾಗಿಲ್ಲ, ಅಷ್ಟು ಒಂದು ಉಪಕಾರ ಉಳ್ಳಂತಾಗಿದೆ ಈ ಎರೆಹುಳ ಗೊಬ್ಬರ. ಪ್ರತಿಯೊಂದು ಗ್ರೋ ಬ್ಯಾಗು ನಾನು ಇದನ್ನು ಹಾಕ್ತಾ ಇದ್ದೇನೆ. ಇದರ ಮೇಲೆ ಇನ್ನು ಸ್ವಲ್ಪ ಮಣ್ಣೆಲ್ಲ ಹಾಕಲಿಕ್ಕಿದೆ, ಸುಡು ಮಣ್ಣು ಹಾಕಲಿಕ್ಕಿದೆ, ಸಾದಾ ಮಣ್ಣು ಕೂಡ ಸ್ವಲ್ಪ ಹಾಕಲಿಕ್ಕಿದೆ ಇದಕ್ಕೆ. ಇನ್ನು ಇದರಲ್ಲಿ ಗಿಡಗಳನ್ನು ನೆಡುವುದು. ಇದರಲ್ಲಿ ಬೀಜಗಳನ್ನು ಮೊಳಕೆ ಹಾಕಿದರೆ ಒಳ್ಳೆಯದು, ಆದರೆ ಈ ಮಳೆಗೆ ಹೇಗಾಗ್ತದೆ ಗೊತ್ತಿಲ್ಲ. ಆದ ಕಾರಣ ಗಿಡಗಳನ್ನು ನೆಟ್ಟು ಸ್ವಲ್ಪ ನೆರಳಲ್ಲಿ ಇಟ್ಟರೆ ಆಯಿತು. ನಂತರ ಮಳೆ ಸ್ವಲ್ಪ ಕಡಿಮೆ ಆಗುವಾಗ ಅದನ್ನು ತೆಗೆದು ಒಳ್ಳೆಯ ಜಾಗದಲ್ಲಿ ಇಟ್ಟರೆ ಸಾಕು. ಪ್ರತಿಯೊಂದು ಗೋಣಿಯಲ್ಲಿ ಎರಡೆರಡು ಗಿಡಗಳನ್ನು ನಾನು ನೆಟ್ಟಿದ್ದೇನೆ. ಇದು ಟೈಲ್ಸ್ನ ಗಮ್ಮಿನ ಗೋಣಿ ಇದು, ಅದಕ್ಕೆ ಒಳಗೆ ಪ್ಲಾಸ್ಟಿಕ್ ಕವರ್ ಇದೆ, ಅದಕ್ಕೆ ನಾನು ತೂತು ತೆಗೆದಿದ್ದೇನೆ ಮೊದಲೇ. ಈಗ ಹೊರಗಡೆಯಿಂದ ಕತ್ತಿಯಲ್ಲಿ ನಾನು ಚುಚ್ಚಿ ತೂತು ಮಾಡ್ತಾ ಇದ್ದೇನೆ, ಇಲ್ಲದ್ರೆ ನೀರು ಅದರ ಒಳಗೆ ಹೋಗಿ ನಿಂತು ಅದು ಕೊಳೆಯುತ್ತದೆ. ಆದ ಕಾರಣ ಈ ರೀತಿ ಎರಡು ತೂತು ಮಾಡಿದರೆ ಸಾಕು, ನೀರೆಲ್ಲ ಒಳಗಿಂದ ಹರಿದು ಹೋಗ್ತದೆ. ಗಿಡ ನೆಟ್ಟಾಗುವಾಗ ಒಳ್ಳೆ ಮಳೆ ಹಿಡಿದಿದೆ, ಈಗ ಒಳ್ಳೆ ಮಳೆ ಬರ್ತಾ ಇದೆ, ಗಾಳಿ ಸ್ಟಾರ್ಟ್ ಆಗಿದೆ. ಈಗ ನೀರನ್ನು ಈಗ ಹಾಕುವ ಅವಶ್ಯಕತೆ ಇಲ್ಲ, ಈಗ ಒಳ್ಳೆ ಮಳೆ ಬರ್ತಾ ಇದೆ ನೋಡಿ. ನಮ್ಮ ಬಸಳೆ ಈ ರೀತಿಯಾಗಿದೆ, ಮಳೆಗಾಲದಲ್ಲಾದರೆ ಒಳ್ಳೆ ಚಿಗುರಿದೆ. ಇದು ಶಂಖಪುಷ್ಪದ ಗಿಡಗಳು, ನಾನು ಬೀಜವನ್ನು ಹಾಕಿದ್ದೆ ನೋಡಿ ಯಾವ ರೀತಿಯಾಗಿದೆ ಅಂತೇಳಿ. ಇನ್ನು ಈ ಶಂಖಪುಷ್ಪದ ಗಿಡಗಳನ್ನು ಬೇರೆ ಕಡೆ ನೆಡಬಹುದು. ನನಗೆ ಮೆಣಸಿನ ಗಿಡವೇ ತುಂಬ ಇಂಟ್ರೆಸ್ಟ್ ನೆಡಲಿಕ್ಕೆ, ಯಾಕೆಂದರೆ ಪ್ರತಿದಿನವೂ ನಮಗೆ ತುಂಬ ಅವಶ್ಯಕತೆ ಆದದ್ದು ಮೆಣಸು. ಕಾಯಿ ಮೆಣಸಾದರೂ, ಹಣ್ಣು ಮೆಣಸಾದರೂ, ಒಣ ಮೆಣಸಾದರೂ ಪ್ರತಿಯೊಂದು ನಮಗೆ ಬೇಕಾಗ್ತದೆ. ಮೆಣಸು ಗಿಡಗಳಿಗೆ ಅಷ್ಟು ಬೇಗ ರೋಗ ಕೂಡ ಬರುವುದಿಲ್ಲ. ಈ ಸಲ ಟ್ರೈಕೋಡರ್ಮ ಕೂಡ ಹಾಕಿದ್ದೇನೆ, ಆದ ಕಾರಣ ಒಳ್ಳೆಯ ಫಲ ನಿರೀಕ್ಷಿಸ್ತಾ ಇದ್ದೇನೆ. ಟ್ರೈಕೋಡರ್ಮ ಬಳಸುವುದರಿಂದ ಒಳ್ಳೆಯ ಇಳುವರಿ ಕೂಡ ಸಿಗುವುದು. ಅದಕ್ಕೆ ಬರುವ ರೋಗವಲ್ಲ, ಅದನ್ನು ಕೂಡ ತಡೆಗಟ್ಟುವುದು. ಈ ಸಣ್ಣ ಜಾತಿಯ ಮೆಣಸು ಈಗಲೂ ಮಳೆಗಾಲದಲ್ಲೂ ತುಂಬ ಆಗ್ತಾಯಿದೆ. ಪ್ರತಿಯೊಂದು ಇಂಥ ಗಿಡದಲ್ಲಿ ತುಂಬ ಮೆಣಸಾಗುವುದು, ಸೈಜ್ ಮಾತ್ರ ಸಣ್ಣದು. ಇದನ್ನು ರಾಮನಾಡು ಮೆಣಸು ಅಂತ ಹೇಳ್ತಾರೆ. ನಾನು ಅಂಗಡಿಯಿಂದ ತಂದ ಮೆಣಸಿನ ಬೀಜನ್ನೆಲ್ಲ ಹಾಕಿದೆ, ಆದ ಕಾರಣ ಬೇರೆ ಬೇರೆ ಥರದ ವೆರೈಟಿಯಾದ ಮೆಣಸಿನ ಗಿಡಗಳಿವೆ ಇದರಲ್ಲಿ. ನನಗೆ ತುಂಬ ಒಂದು ಉಪಕಾರ ಆಯಿತು ಈ ಸಲ ಈ ಮೆಣಸನ್ನು ನೆಟ್ಟ ಕಾರಣ. ಟೊಮೆಟೊ ಗಿಡಗಳು ಹಾಗೂ ಮೆಣಸು ಗಿಡಗಳು ಇದು ತುಂಬ ಅವಶ್ಯಕತೆ. ಮನೆಯಲ್ಲಿ 2 ಗಿಡ ಇದ್ದರೆ ನಮಗೆ ಬೇಕಾಗುವಾಗ ಅದನ್ನು ಕೊಯ್ದು ಸಾರು, ಸಾಂಬಾರು ಅಥವಾ ಪಲ್ಯ ಮಾಡುವಾಗ ಅದನ್ನು ತೆಗೆದು ನಮಗೆ ಅದನ್ನು ಯೂಸ್ ಮಾಡ್ಬೋದು. ನನಗೆ ತುಂಬ ಯೂಸ್ಫುಲ್ ಆಗಿತ್ತು ಈ ಸಲ ಮೆಣಸು ನೆಟ್ಟ ಕಾರಣ. ಒಳ್ಳೆ ಮಳೆ ಹಿಡಿದಿದೆ, ಇನ್ನು ಮನೆಗೆ ಹೋಗೋದು. ಇದು ಮನೆಯಲ್ಲಿಟ್ಟಂತಹ ಬುಟ್ಟಿಯಲ್ಲಿ ನಾನು ಮೆಣಸಿನ ಬೀಜ ಎಲ್ಲ ಹಾಕಿದ್ದೆ, ಹಾಗೂ ಬೃಂಗರಾಜದ ಬೀಜನ ಹಾಕಿದ್ದೆ, ಅದೆಲ್ಲ ಮೊಳಕೆ ಬಂದಿದ್ದಕ್ಕೆ ಕೂಡ ಸ್ವಲ್ಪ ಟ್ರೈಕೋಡರ್ಮವನ್ನು ಹಾಕಿದ್ದೇನೆ. ಇಷ್ಟು ಗ್ರೋ ಬ್ಯಾಗನ್ನು ರೆಡಿ ಮಾಡಲಿಕ್ಕೆ 1 ಗಂಟೆ ಹೊತ್ತು ಬೇಕಾಯಿತು ನನಗೆ. ಈಗ ಮಳೆ ಹಿಡಿದಿದೆ, ಒಳ್ಳೆ ಗಾಳಿ ಮಳೆ ಬರ್ತಾ ಇದೆ. ಇನ್ನು ಚಹಾ ಕುಡಿಯೋ ಟೈಮು. ಅರಸಿನ ಎಲೆಯ ಕಡುಬು ಕೂಡ ರೆಡಿ ಇದೆ, ಬನ್ನಿ ಚಹಾ ಕುಡಿಯೋಣ. ಟ್ರೈಕೋಡರ್ಮವನ್ನು ಬಳಸಿ ಒಳ್ಳೆಯ ಕೃಷಿಯನ್ನು ಮಾಡೋಣ, ನಮ್ಮ ಸುತ್ತಲೂ ಹಚ್ಚ ಹಸಿರಾಗಿರಿಸೋಣ. ನಮ್ಮ ಈ ಸಿಂಪಲ್ ಆದ ವಿಡಿಯೋ ಇಷ್ಟವಾದ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.